ನಿಲ್ಲಿಸಬೇಕು ಅಂತ ಒತ್ತಾಯಿಸಿದ್ದಾರೆ. ಶಿವಮೊಗ್ಗದ ಶಿರಾಳಕೊಪ್ಪದಲ್ಲಿ ನಡೆದಂತ ಕಾಂಗ್ರೆಸ್ ಸಭೆಯಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರು ಗಲಾಟೆಯನ್ನು ಮಾಡಿದ್ದಾರೆ. ಉಸ್ತುವಾರಿ ಸಚಿವ ಮಧು ಬಂಗಾರಪ್ಪ ಮುಂದೆನೆ ಕಾಂಗ್ರೆಸ್ ಕಾರ್ಯಕರ್ತರು ಕಿತ್ತಾಡಿಕೊಂಡಿದ್ದಾರೆ. ಶಿಕಾರಿಪುರ ವಿಧಾನಸಭಾ ಚುನಾವಣೆ ಪರಾಜಿತ ಅಭ್ಯರ್ಥಿ ನಾಗರಾಜ್ ಗೌಡ ಹಾಗೂ ಗೋಣಿ ಮಾಲ್ತೇಶ್ ಬಣಗಳ ನಡುವೆ ಗಲಾಟೆ ಆಯಿತು. ಕಾರ್ಯಕರ್ತರನ್ನ ಸಮಾಧಾನಪಡಿಸುವಲ್ಲಿ ಮಧು ಬಂಗಾರಪ್ಪ ವಿಫಲರಾದರು. ಗಲಾಟೆ ಹೆಚ್ಚಾಗ್ತಾ ಇದ್ದಂತೆ ಸಭೆಯಿಂದ ಹೊರನಡೆದರು. ರಾಜ್ಯದಲ್ಲಿ ಹಾಲಿನ ದರ ಹಾಗೂ ವಿದ್ಯುತ್ ದರ ಏರಿಕೆ ಮಾಡಲಾಗಿದೆ. ಈ ಕುರಿತು ಮಂಡ್ಯದಲ್ಲಿ ಮಾತನಾಡಿದ ಸಚಿವ ಚಲುವರಾಯಸ್ವಾಮಿ ದರ ಏರಿಕೆಯನ್ನು ಸಮರ್ಥನೆ ಮಾಡಿಕೊಂಡರು. ಹಾಲು ಉತ್ಪಾದಕರ ನೆರವಿಗಾಗಿ ಸರ್ಕಾರ ₹4 ಹೆಚ್ಚಳ ಮಾಡಿದೆ. ಈ ಹಣವನ್ನು ಯಾವುದೇ ಒಕ್ಕೂಟಗಳಿಗೆ ನೀಡದೆ ನೇರ ರೈತರಿಗೆ ನೀಡಲಾಗುತ್ತೆ ಅಂತ ಹೇಳಿದರು. ಯಾರಿಗೋಸ್ಕರ ಹಾಲಿನ ದರ ಜಾಸ್ತಿ ಮಾಡಿದ್ದೀವಿ? ಹಸು ರೇಟ್ ಜಾಸ್ತಿ ಆಗಿದೆ, ಮೇವು ಜಾಸ್ತಿ ಆಗಿದೆ, ಸಾಕಾಣಿಕೆ ವೆಚ್ಚ ಜಾಸ್ತಿ ಆಗಿದೆ. ರೈತರು ಗ್ರಾಹಕರು ಎಲ್ಲ ಕಡೆ ಕೂಗು ನಮಗೆ ಹಾಲಿನ ದರ ಯೋಚನೆ ಮಾಡಿ. ಕೇರಳದಲ್ಲಿ ₹57 ಇದೆ, ಆಂಧ್ರದಲ್ಲಿ ₹62 ಇದೆ, ಮಹಾರಾಷ್ಟ್ರದಲ್ಲಿ ಜಾಸ್ತಿ ಇದೆ, ತೆಲಂಗಾಣದಲ್ಲಿ ಜಾಸ್ತಿ ಇದೆ, ಕರ್ನಾಟಕದಲ್ಲಿ ₹42 ಕೊಡ್ತಾ ಇದ್ದೀರಾ. ನಮಗೆ ಸಾಲಲ್ಲ, 1 ಲೀಟ್ರು ನೀರಿಗಿರೋ ಬೆಲೆ ನಮಗಿಲ್ಲ ಹಾಲಿಗೆ ಅಂತೇಳಿ ಈ ರಾಜ್ಯದ ಉದ್ದಗಲಕ್ಕೂ ಕೂಗಿತ್ತು. ಅದು ಕೊಟ್ಟಿದ್ದ ಅಪರಾಧ. ಇನ್ನು ಕುಮಾರಸ್ವಾಮಿ ವಿರುದ್ಧ ಕಿಡಿಕಾರಿದ ಚಲುವರಾಯಸ್ವಾಮಿ, ಎಚ್ಡಿಕೆಯವರು ರೇವಣ್ಣ ಅವರನ್ನ ಮುಂದೆ ಬಿಟ್ಟು ಆಟವನ್ನು ಆಡ್ತಾ ಇದ್ದಾರೆ. ನಾನು ನಮ್ಮ ಜಿಲ್ಲೆಗೋಸ್ಕರ ಹೋರಾಟವನ್ನ ಮಾಡ್ತೀನಿ. ಅವರ ಹಾಸನಕ್ಕಾಗಿ ಒದ್ದಾಡ್ತಿದ್ದಾರೆ. ಮಂಡ್ಯ ಜಿಲ್ಲೆಯ ಅಭಿವೃದ್ಧಿ ಅವರಿಗೆ ಬೇಡವಾ ಅಂತ ಪ್ರಶ್ನೆ ಮಾಡಿದ್ರು. ಬೇಡ ಅಂದ್ರೆ ಏನರ್ಥ? ಮೈಸೂರನ್ನು ಕೇಳ್ಬೋದಾಯ್ತಲ್ಲ, ನಮ್ಮ ಮೈಸೂರು ಕೊಡಿ, ಮಂಡ್ಯಕ್ಕೆ ಯಾಕೆ ತೊಗೊಂಡೋಗ್ತೀರಾ ವಿಶ್ವವಿದ್ಯಾಲಯ ಅಂತ? ಮೈಸೂರು ಡಿವಿಷನ್ ಹೆಡ್ ಕ್ವಾರ್ಟ್ರು, ಒಂದು ದಿವಸ ರಾಜಧಾನಿ ಆಗಿದ್ದಂಥ ಊರು. ಅಂಥ ಊರಿನಲ್ಲಿ ಸಿದ್ದರಾಮಯ್ಯನವರಾಗಲಿ, ಮಾದೇವಪ್ಪ ಆಗಲಿ, ವೆಂಕಟೇಶಣ್ಣಲ್ಲಿ, ಅಲ್ಲಿ ಶಾಸಕರಲ್ಲಿ ಮಂಡ್ಯ ರೈತರು, ಮಂಡ್ಯ ನಾವೆಲ್ಲರೂ ಒಂದೇ ಕ್ಲೈಮೆಟಿಕ್ ಝೋನು. ನಮ್ಮ ಮಂಡ್ಯದಲ್ಲಿ ರಿಸರ್ಚ್ ಸ್ಟೇಷನ್ ಇದೆ ಆಗಲಿ ಅನ್ನೋನಾಗ ಇವರು ಅಣ್ಣ ಬೇಡ ತಮ್ಮ ಸ್ವಾಗತ, ಇದು ಇಬ್ಬಂದಿ ನೀತಿ ಅಂತಾರೆ. ಬೆಂಗಳೂರಿಗೆ ಹೋಗ್ಬೇಕು ನಾವು. ಹಾಸನ ಜಿಲ್ಲಾ ಪಂಚಾಯಿತಿಯಲ್ಲಿ ಬ್ರಹ್ಮಾಂಡ ಭ್ರಷ್ಟಾಚಾರ ನಡೀತಾ ಇದೆ ಅಂತ ಎಂಎಲ್ಸಿ ಸೂರಜ್ ರೇವಣ್ಣ ಆರೋಪವನ್ನು ಮಾಡಿದ್ದಾರೆ. ಹಾಸನದಲ್ಲಿ ಮಾತನಾಡಿರುವಂತಹ ಸೂರಜ್ ರೇವಣ್ಣ ನರೇಗಾದ ಕ್ರಿಯಾ ಯೋಜನೆ ತಯಾರಿಸಲಿಕ್ಕೆ ಕಮಿಷನ್ ಕೇಳ್ತಾ ಇದ್ದಾರೆ. ಅಧಿಕಾರಿಗಳು ಎಗ್ಗಿಲ್ಲದೆ ಲಂಚವನ್ನ ಕೇಳ್ತಾ ಇದ್ದಾರೆ. ಭ್ರಷ್ಟಾಚಾರದ ಬಗ್ಗೆ ವಿಧಾನಸಭೆಯಲ್ಲಿ ಚರ್ಚೆ ಆದರೂ ಕೂಡ ವ್ಯವಸ್ಥೆ ಸರಿಯಾಗ್ತಾ ಇಲ್ಲ. ಲಂಚಕ್ಕಾಗಿ ನರೇಗಾ ಯೋಜನೆಯನ್ನ ದುರ್ಬಳಕೆ ಮಾಡಿಕೊಳ್ಳಲಾಗ್ತಾ ಇದೆ ಅಂತ ಆರೋಪವನ್ನು ಮಾಡಿದರು. ಛಲವಾದಿ ನಾರಾಯಣಸ್ವಾಮಿ ಎಂಎಲ್ಸಿ ಅಷ್ಟೇ, ಅವರು ನಮ್ಮನ್ನು ಉಚ್ಚಾಟನೆ ಮಾಡಲು ಸಾಧ್ಯವಿಲ್ಲ, ಹೀಗಂತ ಶಾಸಕ ಶಿವರಾಮ್ ಹೆಬ್ಬಾರ್ ಹೇಳಿದ್ದಾರೆ. ಶಿರಸಿಯಲ್ಲಿ ಮಾತನಾಡಿದ ಶಿವರಾಮ್ ಹೆಬ್ಬಾರ್, ನಮ್ಮನ್ನ ಉಚ್ಚಾಟನೆ ಮಾಡುವಂತಹ ವೇದಿಕೆ ಬೇರೆ ಇದೆ, ನಮಗೆ ಉಚ್ಚಾಟನೆ ಮಾಡುವವರು ಮಾಡಿದಾಗ ನೋಡೋಣ ಅಂತ ಹೇಳಿದ್ದಾರೆ. ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಇಲ್ಲ. ಅವರು ವಿಧಾನ ಪರಿಷತ್ನ ಸಭಾನಾಯಕರಷ್ಟೇ. ನಮ್ಮ ಉಚ್ಚಾಟನೆ ಮಾಡೋ ವೇದಿಕೆನೇ ಬೇರೆ ಇದೆ. ಛಲವಾದಿ ನಾರಾಯಣಸ್ವಾಮಿ ಅವರಿಗೆ ನಮ್ಮನ್ನು ಉಚ್ಚಾಟನೆ ಮಾಡುವಂಥ ಅಧಿಕಾರ ಇಲ್ಲ. ಅವರು ವಿಧಾನ ಪರಿಷತ್ನ ಸಭಾನಾಯಕರಷ್ಟೇ. ನಮ್ಮ ಉಚ್ಚಾಟನೆ ಮಾಡೋ ವೇದಿಕೆನೇ ಬೇರೆ ಇದೆ. ಬಡವರಿಗೆ ಹಕ್ಕುಪತ್ರ ವಿತರಣೆ ಮಾಡುವಲ್ಲಿ ಶಾಸಕ ಅರವಿಂದ ಬೆಲ್ಲದ ಶಿಷ್ಟಾಚಾರವನ್ನು ಉಲ್ಲಂಘನೆ ಮಾಡಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ. ಸ್ಲಂ ಪ್ರದೇಶಗಳಲ್ಲಿ ಮನೆ ಕಟ್ಟಿಕೊಡುವಂಥವರಿಗೆ ಹಕ್ಕುಪತ್ರ ವಿತರಣೆ ಮಾಡಲಿಕ್ಕೆ ಶಿಷ್ಟಾಚಾರ ಉಲ್ಲಂಘಿಸಿದ್ದಾರೆ ಅಂತ ಆರೋಪಿಸಿ ಕಾಂಗ್ರೆಸ್ ಪ್ರತಿಭಟನೆಯನ್ನು ಮಾಡಿದೆ. ಕಾಂಗ್ರೆಸ್ ಮುಖಂಡ ದೀಪಕ್ ಚಿಂಚೋರೆ ನೇತೃತ್ವದಲ್ಲಿ ಧಾರವಾಡದ ಕೊಳಗೇರಿ ಅಭಿವೃದ್ಧಿ ಮಂಡಳಿಯ ಕಚೇರಿಗೆ ಮುತ್ತಿಗೆಯನ್ನು ಹಾಕಿ ಪ್ರತಿಭಟನೆ ನಡೆಸಲಾಯಿತು. ರಾಜ್ಯ ಸರ್ಕಾರ ಹಕ್ಕುಪತ್ರ ನೀಡ್ತಾ ಇದ್ರು ಕೂಡ ಶಾಸಕರು ಮಾತ್ರ ತಮ್ಮ ಮನೆಗೆ ಫಲಾನುಭವಿಗಳನ್ನು ಕರೆದು ಹಕ್ಕುಪತ್ರ ನೀಡ್ತಾ ಇದ್ದಾರೆ. ಇಲ್ಲಿ ಶಿಷ್ಟಾಚಾರ ಉಲ್ಲಂಘನೆ ಎದ್ದು ಕಾಣಿಸ್ತಾ ಇದೆ ಅಂತ ಕಿಡಿಕಾರಿದರು. ಮ್ಯಾನ್ಮಾರ್, ಥೈಲ್ಯಾಂಡ್ ಹಾಗೂ ಬಾಂಗ್ಲಾದಲ್ಲಿ 7.7 ತೀವ್ರತೆಯ ಪ್ರಬಲ ಭೂಕಂಪನ ಸಂಭವಿಸಿದೆ. ಮ್ಯಾನ್ಮಾರ್ ಒಂದರಲ್ಲೇ ಭೂಕಂಪನಕ್ಕೆ ಸಿಲುಕಿ 155ಕ್ಕೂ ಅಧಿಕ ಮಂದಿ ಸಾವನ್ನಪ್ಪಿದ್ದು 800ಕ್ಕೂ ಹೆಚ್ಚು ಮಂದಿ ಗಾಯಗೊಂಡಿದ್ದಾರೆ. ಇನ್ನು ರಾಜ್ಯದಿಂದಲೂ ಅನೇಕ ಮಂದಿ ಪ್ರವಾಸಕ್ಕೆ ಅಂತ ತೆರಳಿದ್ದು ಅವರನ್ನು ಸುರಕ್ಷಿತವಾಗಿ ವಾಪಸ್ ಕರೆತರುವ ಕೆಲಸ ಮಾಡಲಾಗ್ತಾ ಇದೆ. ಇನ್ನೊಂದು ಕಡೆ ಹಾವೇರಿಯಿಂದ ತೆರಳಿದ 5 ಜನ ಪ್ರವಾಸಿಗರು ಸುರಕ್ಷಿತವಾಗಿದ್ದಾರೆ. ಹಿಂದೆ ಕರ್ನಾಟಕಕ್ಕೆ ವಾಪಸ್ ಆಗ್ತಾ ಇದ್ದಾರೆ. ಈ ಬಗ್ಗೆ ವಿಡಿಯೋವನ್ನು ಹಂಚಿಕೊಂಡಿದ್ದಾರೆ. ಜಮೀನು ವಿಚಾರವಾಗಿ ವಿಧವೆಯೊಬ್ಬರ ಕುಟುಂಬಸ್ಥರ ಮೇಲೆ 25ಕ್ಕೂ ಹೆಚ್ಚು ಜನರು ಸೇರಿ ಹಲ್ಲೆಯನ್ನು ಮಾಡಿದರು. ಈ ವಿಚಾರವಾಗಿ ಈಗ ನೊಂದ ಕುಟುಂಬಸ್ಥರು ಪ್ರತಿಭಟನೆಯನ್ನು ಮಾಡ್ತಾ ಇದ್ದಾರೆ. ಬೆಳಗಾವಿ ಡಿಸಿ ಕಚೇರಿ ಮುಂಭಾಗದಲ್ಲಿ ಪ್ರತಿಭಟನೆ ಮಾಡಿರುವಂತಹ ಕುಟುಂಬಸ್ಥರು ನ್ಯಾಯ ಕೊಡಿ, ಇಲ್ಲವೇ ದಯಾಮರಣಕ್ಕೆ ಅವಕಾಶ ಕೊಡಿ ಅಂತ ಮನವಿಯನ್ನು ಮಾಡ್ತಾ ಇದ್ದಾರೆ. ನಾಗನೂರು ಗ್ರಾಮದ ಅಕ್ಷತಾ ಎಂಡ್ರಾವಿ ಮೇಲೆ ಹಾಗೂ ಆಕೆಯ ಕುಟುಂಬದ ಮೇಲೆ ಅದೇ ಗ್ರಾಮದ 25ಕ್ಕೂ ಹೆಚ್ಚು ಜನರು ಹಲ್ಲೆಯನ್ನು ಮಾಡಿದರು. ಪ್ರಕರಣದಲ್ಲಿ ಆರೋಪಿಗಳನ್ನು ಪೊಲೀಸರು ಬಂಧಿಸ್ತಾ ಇಲ್ಲ ಅಂತ ಅಕ್ಷತಾ ಆರೋಪವನ್ನು ಮಾಡಿದ್ದಾರೆ.
ಈ ಖಾತೆ ಮಾಡಿಕೊಡಲು ಅಧಿಕಾರಿಗಳಿಗೆ ಲಂಚ ಕೊಡಲಿಲ್ಲ ಅಂತ ಅಧಿಕಾರಿಗಳು ವಿಳಂಬ ಮಾಡ್ತಿದ್ದಾರೆ ಅನ್ನೋ ಆರೋಪ ಕೇಳಿ ಬಂದಿದೆ. ಪ್ರಶ್ನೆ ಮಾಡಿದ್ದಕ್ಕೆ ಅಧಿಕಾರಿಗಳು ನಮ್ಮ ಮೇಲೆಯೇ ದರ್ಪವನ್ನು ತೋರಿದ್ದಾರೆ ಅಂತ ಮಹಿಳೆಯೊಬ್ಬರು ಆರೋಪಿಸಿದ್ದಾರೆ. 3 ತಿಂಗಳಿನಿಂದ ಅಲೆದಾಡಿದ್ರು, ನನ್ನನ್ನು ಅಲ್ಲಿಂದ ಅಲ್ಲಿಗೆ ಅಲೆದಾಡಿಸ್ತಿದ್ದಾರೆ, ಲಂಚ ಕೊಟ್ಟಿಲ್ಲ ಅಂತ ಹೀಗೆ ಮಾಡ್ತಿದ್ದಾರೆ ಅಂತ ಆರೋಪಿಸಿ ಶೋಭಾ ಅನ್ನುವವರು ಗೌರಿಬಿದನೂರು ನಗರಸಭೆ ಕಚೇರಿಯಲ್ಲಿ ಪ್ರತಿಭಟನೆಯನ್ನ ಮಾಡಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ನಿಮಗೆ ಖಾತೆ ಆಗುತ್ತೆ, ಮೇಡಮ್ ಹತ್ರ ಸೈನ್ ಹಾಕಿಸಿ ನಾನು ಕೊಡ್ತೀನಿ ಅಂತ ಹೇಳಿದಕ್ಕೋಸ್ಕರ ನಾನು ಬಂದೆ ಸರ್. 3 ಗಂಟೆಯಿಂದ ನಾನು ಇಲ್ಲೇ ಇದ್ದೀನಿ. ರಾತ್ರಿ ಇಡೀ ನನಗೆ ಖಾತೆ ಸಿಗುವವರೆಗೂ ನಾನು ಇದು ಪ್ರತಿಭಟಿಸ್ತೀನಿ. ಇದು ನನ್ನ ವೈಯಕ್ತಿಕ ಮಾಡಲ್ಲ, ಪ್ರತಿಯೊಬ್ಬ ಸಾರ್ವಜನಿಕರ ಪರವಾಗಿ ನಾನು ಕೂತ್ಕೊಂತಾ ಇದ್ದೀನಿ. ಇದು ಯಾಕಂದ್ರೆ ನೆಕ್ಸ್ಟ್ ಬೇರೆ ಸಾರ್ವಜನಿಕರಿಗೆ ಯಾರಿಗೂ ಈ ಥರ ತೊಂದರೆ ಆಗಬಾರ್ದು ಅನ್ನೋ ಒಂದೇ ಉದ್ದೇಶದಿಂದ ಇವತ್ತು ಇಲ್ಲಿ ನಡೀತಾ ಇರ್ತಕ್ಕಂಥ ದೌರ್ಜನ್ಯಗಳು, ಮೋಸ, ವಂಚನೆ. ಲಿಂಗಸಗೂರಿನಲ್ಲಿ ಶಾಸಕ ಮಾನಪ್ಪ ವಜ್ಜಲ್ ಅವರ ಅಭಿಮಾನಿಗಳ ಬಳಗದ ವತಿಯಿಂದ ಈ ದಿನ ಉಚಿತ ನೇತ್ರ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಶಾಸಕರ ಸಹೋದರ ದಿವಂಗತ ಶ್ರೀ ನಾಗಪ್ಪ ಡಿ ವಜ್ಜಲರ ಪ್ರಥಮ ವರ್ಷದ ಪುಣ್ಯಸ್ಮರಣೆಯ ನಿಮಿತ್ತ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಿನ್ನೆ ದಿವ್ಯ ದೃಷ್ಟಿ ಫೌಂಡೇಶನ್ ಸಹಯೋಗದಲ್ಲಿ ನೇತ್ರ ಶಸ್ತ್ರಚಿಕಿತ್ಸಾ ಕಾರ್ಯಕ್ರಮಕ್ಕೆ ಶಾಸಕ ಮಾನಪ್ಪ ಡಿ ವಜ್ಜಲ್ ಚಾಲನೆಯನ್ನು ಕೊಟ್ಟರು. ವಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಕಲಬುರಗಿ ನಗರದಲ್ಲಿ ಆಕ್ರೋಶ ಭುಗಿಲೆದಿದೆ. ನಗರದ ಮುಸ್ಲಿಂ ಚೌಕ್ ಬಳಿ ಜಂಟಿ ಕ್ರಿಯಾ ಸಮಿತಿ ಸಂಘಟನೆಯಿಂದ ವಫ್ ಕಾಯ್ದೆ ತಿದ್ದುಪಡಿ ವಿರೋಧಿಸಿ ಪ್ರತಿಭಟನೆ ಮಾಡಲಾಯಿತು. ವಫ್ ಕಾಯ್ದೆಗೆ ತಿದ್ದುಪಡಿ ತರುವ ಮೂಲಕ ಕೇಂದ್ರ ಸರ್ಕಾರ ಮುಸ್ಲಿಂ ಸಮಾಜದ ಮೇಲೆ ಗದಪ್ರಹಾರ ನಡೆಸಲು ಮುಂದಾಗಿದೆ. ವಫ್ ಕಾಯ್ದೆ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ವಾಪಸ್ ಪಡೆಯಬೇಕು ಅಂತ ಆಗ್ರಹ ಮಾಡಲಾಯಿತು. वापस लेना होगा काला कानून को वापस लेना होगा ಹಾಲು ಹಾಗೂ ವಿದ್ಯುತ್ ದರ ಏರಿಕೆಗೆ ವಿರೋಧ ವ್ಯಕ್ತವಾಗಿದೆ. ಹುಬ್ಬಳ್ಳಿಯಲ್ಲಿ ಬಿಜೆಪಿ ವತಿಯಿಂದ ವಿನೂತನ ರೀತಿಯಲ್ಲಿ ಪ್ರತಿಭಟನೆಯನ್ನು ಮಾಡಲಾಯಿತು. ಹುಬ್ಬಳ್ಳಿಯ ದಾಜಿಬಾನ್ ಪೇಟೆಯಲ್ಲಿ ರಸ್ತೆಯಲ್ಲೇ ಚಹಾ ಮಾಡಿದಂಥ ಬಿಜೆಪಿ ಕಾರ್ಯಕರ್ತರು ಆಕ್ರೋಶವನ್ನು ಹೊರಹಾಕಿದರು. ಇನ್ನೊಂದು ಕಡೆ ಸಿಎಂ ಸಿದ್ದರಾಮಯ್ಯ ಹಾಗೂ ಡಿಸಿಎಂ ಡಿಕೆಶಿ ವ್ಯಂಗ್ಯ ಚಿತ್ರ ಹಿಡಿದು ಘೋಷಣೆ ಕೂಗಿದರು. ಸಿದ್ದರಾಮಯ್ಯನ ಸರ್ಕಾರ 36 ಪೈಸೆಯನ್ನು ಹೆಚ್ಚಳ ಮಾಡುವ ಮುಖಾಂತರ ಕರೆಂಟ್ ಶಾಕನ್ನು. ಯುಗಾದಿ ಹಬ್ಬದ ಪ್ರಯುಕ್ತ ಮಲೆಮಹದೇಶ್ವರ ಬೆಟ್ಟದಲ್ಲಿ ಜಾತ್ರೆ ನಡೀತಾ ಇದೆ. ಈ ವೇಳೆ ಬೆಟ್ಟದಲ್ಲಿ ಭಾರೀ ಟ್ರಾಫಿಕ್ ಜಾಮ್ ಉಂಟಾಗಲಿದೆ. ಅದರಿಂದ ಬೆಟ್ಟಕ್ಕೆ ಆಟೋ ರಿಕ್ಷಾ, ಬೈಕ್ ಹಾಗೂ ಗೂಡ್ಸ್ ವಾಹನಗಳ ಪ್ರವೇಶವನ್ನು ನಿಷೇಧವನ್ನು ಮಾಡಲಾಗಿದೆ. ಮಾರ್ಚ್ 29ರಿಂದ 31ರವರೆಗೆ ಪ್ರವೇಶವನ್ನು ನಿಷೇಧಿಸಿ ಡಿಸಿ ಶಿಲ್ಪನಾಗ್ ಆದೇಶವನ್ನು ಹೊರಡಿಸಿದ್ದಾರೆ. ಬೆಟ್ಟಕ್ಕೆ ಬರುವ ವಾಹನಗಳಿಗೆ ಹನೂರು ತಾಲೂಕು ಕೌದಳ್ಳಿ ಬಳಿ ಪಾರ್ಕಿಂಗ್ ವ್ಯವಸ್ಥೆ ಕಲ್ಪಿಸಿಕೊಡಲಾಗಿದೆ. ಜಾತ್ರೆಯ ಹಿನ್ನೆಲೆ ಮಲೆಮಹದೇಶ್ವರ ದೇಗುಲಕ್ಕೆ ವಿದ್ಯುತ್ ದೀಪಗಳಿಂದ ಅಲಂಕಾರವನ್ನು ಮಾಡಲಾಗಿದೆ. ಕೊಪ್ಪಳದ ಅಂಜನಾದ್ರಿಯ ಆಂಜನೇಯ ದೇಗುಲದ ಹುಂಡಿ ಹಣ ಎಣಿಕೆ ಮಾಡಲಾಗಿದೆ. 21 ದಿನಗಳಲ್ಲಿ ಅವಧಿಯಲ್ಲಿ 10 ಲಕ್ಷ ರೂಪಾಯಿ ಸಂಗ್ರಹ ಆಗಿದೆ. ಕಳೆದ ಮಾರ್ಚ್ 7ರಂದು ನಡೆಸಿದಂಥ ಹುಂಡಿ ಎಣಿಕೆಯಲ್ಲಿ 28.35 ಲಕ್ಷ ರೂಪಾಯಿ ಸಂಗ್ರಹವಾಗಿತ್ತು. ನಿನ್ನೆ ನಡೆದಂಥ ಹುಂಡಿ ಎಣಿಕೆಯಲ್ಲಿ 4 ವಿದೇಶಿ ನಾಣ್ಯಗಳು ಕೂಡ ಸಂಗ್ರಹ ಆಗಿದೆ. ತುಮಕೂರು ನಗರದ ಸೋಮೇಶ್ವರ ಮುಖ್ಯ ರಸ್ತೆಯ ಭೈರವೇಶ್ವರ ಬ್ಯಾಂಕ್ ಮುಂಭಾಗದ ಮ್ಯಾನ್ಹೋಲ್ ಮುಚ್ಚಳ ಬಲಿಗಾಗಿ ಕಾಯ್ತಾ ಇದೆ. ಮ್ಯಾನ್ಹೋಲ್ನ ಮುಚ್ಚಳ ಕುಸಿಯುವ ಭೀತಿಯಲ್ಲಿದೆ. ವಾಹನ ಸವಾರರು ಹಾಗೂ ಸಾರ್ವಜನಿಕರು ಆತಂಕದಲ್ಲಿ ಓಡಾಡುತ್ತಿದ್ದಾರೆ. ಸಮಸ್ಯೆಯನ್ನು ಬಗೆಹರಿಸಲು ಮಹಾನಗರ ಪಾಲಿಕೆ ಸಾರ್ವಜನಿಕರು ಆಗ್ರಹವನ್ನು ಮಾಡಿದ್ದಾರೆ.